ಬನ್ನಿ ಬಾಸ್, ಇವತ್ತಂತೂ ನಾವು ಬಿಜಾಪುರ ಜಿಲ್ಲೆಯ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣಂತೆ. ನೋಡಿ, ಬಿಜಾಪುರ ಜಿಲ್ಲೆ ಅಂದ ತಕ್ಷಣ ನೆನಪಾಗೋದೆ ಪಂಚ ನದಿಗಳ ನಾಡು, ಕರ್ನಾಟಕದ ಪಂಜಾಬ್, ಹಾಗೇನೆ ಅತಿ ಹೆಚ್ಚು ದ್ರಾಕ್ಷಿ ಬೆಳೆಯುವ ನಾಡು, ಮತ್ತೆ ಅತಿ ಹೆಚ್ಚು ಜೋಳವನ್ನು ಬೆಳೆಯುವ ನಾಡು, ಹಾಗೇನೆ ವಿಜಯನಗರ ಸಾಮ್ರಾಜ್ಯ ಪತನವಾದಂತಹ ಸ್ಥಳವಾಗಿರುವಂತಹ ನಮ್ಮ ಈ ಬಿಜಾಪುರ ಅಥವಾ ವಿಜಯಪುರ ಜಿಲ್ಲೆಯ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಂಡಿದ್ದೇ ಆದಲ್ಲಿ 1 ರಿಂದ 2 ಕ್ವಶನ್ಸ್ ಕಾಂಪಿಟೇಟಿವ್ ಲೆವೆಲ್ ಅಲ್ಲಿ ಕೇಳುವಂತಹ ಸಾಧ್ಯತೆ ಇದ್ದೇ ಇರುತ್ತದೆ. ಇದಕ್ಕೆ ಕಾರಣಕ್ಕಾಗಿ ನೀವು ವಿಡಿಯೋವನ್ನು ಕೊನೆಯವರೆಗೆ ವೀಕ್ಷಿಸಿ ಮತ್ತು ನಿಮ್ಮ ಜಿಕೆಯನ್ನು ಹೆಚ್ಚಿಸಿಕೊಳ್ಳಿ ಎನ್ನುತ್ತಾ ಬನ್ನಿ ವಿಡಿಯೋ ಶುರು ಮಾಡೋಣಂತೆ. ನೋಡಿ, ಬಿಜಾಪುರ ಜಿಲ್ಲೆ ಅಥವಾ ವಿಜಯಪುರ ಜಿಲ್ಲೆಯು ಮುಂಚೆ ಕರ್ನಾಟಕದಲ್ಲಿ ಇದ್ದಿರ್ಲಿಲ್ಲ. ಹಾಗಾದ್ರೆ ಕರ್ನಾಟಕದಲ್ಲಿ ಇದ್ದಿರ್ಲಿಲ್ಲ ಅಂತಂದ್ರೆ ಯಾವ್ದಾದ್ರೂ ಪ್ರಾಂತಕ್ಕೆ ಸೇರಿರಬಹುದಿತ್ತಲ್ಲ. ಹಾಗಿದ್ರೆ ನೋಡಿ, 1956ಕ್ಕಿಂತ ಮುಂಚೆ ಈ ಬಿಜಾಪುರ ಜಿಲ್ಲೆಯು ಬಾಂಬೆ ಪ್ರಾಂತದ ಅಧೀನದಲ್ಲಿತ್ತು. ಆಮೇಲೆ ಕರ್ನಾಟಕಕ್ಕೆ ಸೇರಿಸಲಾಯಿತು. ನೋಡಿ, ಈ ಬಿಜಾಪುರ ಜಿಲ್ಲೆಯನ್ನು ಪಂಚ ನದಿಗಳ ನಾಡು ಅಥವಾ ಕರ್ನಾಟಕದ ಪಂಜಾಬ್ ಎಂದು ಕರೆಯುತ್ತಾರೆ. ಹಾಗಿದ್ರೆ ನೋಡಿ, ಈ ಪಂಚ ನದಿಗಳು ಯಾವ್ಯಾವಪ್ಪ ಅಂತಂತಂದ್ರೆ ನೋಡಿ ಹೀಗಿರುತ್ತವೆ ಅವು: ಕೃಷ್ಣ, ಮಲಪ್ರಭಾ, ಘಟಪ್ರಭಾ, ದೋಣಿ, ಭೀಮಾ ನದಿಗಳು ಇವು ಸೇರಿದಂತೆ 5 ನದಿಗಳನ್ನು ಸೇರಿದ ಕಾರಣ ಈ ಬಿಜಾಪುರನ್ನು ಅಥವಾ ವಿಜಯಪುರನ್ನು ಪಂಚ ನದಿಗಳ ನಾಡು ಅಥವಾ ಕರ್ನಾಟಕದ ಪಂಜಾಬ್ ಎಂದು ಕರೆಯುತ್ತಾರೆ. ನೋಡಿ, ಹಾಗೇನೆ ಈ ಬಿಜಾಪುರ ಜಿಲ್ಲೆಯಲ್ಲಿ ನವರಸಪುರ ಎಂಬ ಒಂದು ಉತ್ಸವವನ್ನು ಆಚರಿಸಲಾಗುತ್ತದೆ. ಈ ನವರಸಪುರ ಎಂಬ ಉತ್ಸವವು ಸಂಗೀತಕ್ಕೆ ಸೇರಿರುತ್ತದೆ. ನೋಡಿ, ಬಿಜಾಪುರ ಜಿಲ್ಲೆಯಲ್ಲಿ ಕುಡುಗಿ ಎಂಬ ಉಷ್ಣ ವಿದ್ಯುತ್ ಸ್ಥಾವರವಿದೆ. ಮತ್ತೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ 2003ರಲ್ಲಿ ಮಹಿಳಾ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಯಿತು. ಹಾಗೇನೆ 2017ರಲ್ಲಿ ಈ ಮಹಿಳಾ ವಿಶ್ವವಿದ್ಯಾಲಯವನ್ನು ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯವೆಂದು ನಾಮಕರಣ ಮಾಡಲಾಗಿದೆ. ನೋಡಿ ಇದನ್ನು. ಹಾಗೇನೆ ವಿಜಯಪುರ ಜಿಲ್ಲೆಯಲ್ಲಿ ಕೃಷ್ಣ ನದಿಗೆ ಆಲ್ಮಟ್ಟಿ ಅಥವಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯವನ್ನು ಕಟ್ಟಲಾಗಿದೆ. ನೋಡಿ, ಇದಂತೂ ಅದ್ಭುತವಾಗಿರುತ್ತದೆ. ಮತ್ತೆ ಕರ್ನಾಟಕದಲ್ಲಿ ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರುವಂತಹ ಜಿಲ್ಲೆ ಯಾವ್ದಪ್ಪ ಅಂತಂದ್ರೆ ನಾವು ಹೇಳಬೇಕು ವಿಜಯಪುರ ಜಿಲ್ಲೆ ಅಂತ. ಇದು 2021ರ ವರದಿಯ ಪ್ರಕಾರವಾಗಿರುತ್ತದೆ. ನೋಡಿ, ಮತ್ತೆ ವಿಜಯಪುರ ಜಿಲ್ಲೆಯನ್ನು ಸೈಕ್ಲಿಂಗ್ ಕ್ಯಾಪಿಟಲ್ ಎಂದು ಕೂಡ ಕರೆಯುತ್ತಾರೆ. ನೋಡಿ, ಮತ್ತೆ ವಿಜಯಪುರ ಜಿಲ್ಲೆಯಲ್ಲಿ ಮಲ್ಲಿಕಿ ಮೈದಾನ ಎಂಬ ತೋಫು ಕಂಡು ಬರುತ್ತದೆ. ಈ ತೋಫಿನ ಒಂದು ಅದ್ಭುತವಾದ ಕಥೆನೇ ಇದೆ. ಇದು ವರದಕ್ಷಿಣೆಯಾಗಿ ಬಂದಿರೋದು. ಅದು ಹೇಗಪ್ಪ ಅಂತಂದ್ರೆ ನೋಡಿ, ಬಿಜಾಪುರದ ಆದಿಲ್ ಶಾಹಿ ಮನೆತನದ 1ನೇ ಆದಿಲ್ ಶಾಹಿನು ಅಹಮದ್ ನಗರದ ರಾಜಕುಮಾರಿ ಚಾಂದ್ ಬಿಬಿಯನ್ನು ಮದುವೆ ಆದ ಕಾರಣ ಆಕೆಯು ವರದಕ್ಷಿಣೆ ರೂಪದಲ್ಲಿ ಮಲ್ಲಿಕಿ ಮೈದಾನ ಎಂಬ ತೋಫನ್ನು ಬಿಜಾಪುರಕ್ಕೆ ತರ್ತಾಳಂತೆ. ನೋಡಿ, ಇದು 1ನೇ ಮೊಹಮ್ಮದ್ ಶಾನು 1626ರಿಂದ 1656ರವರೆಗೆ ಯಾಕೋಬ್ ಎಂಬ ಶಿಲ್ಪಿಯ ಮೂಲಕ ಈ ಗೋಳ್ ಗುಮ್ಮಟವನ್ನು ಕಟ್ಟಿಸಿದನು. ಮತ್ತೆ ಈ ಗೋಳ್ ಗುಮ್ಮಟದಲ್ಲಿ ಪಿಸುಮಾತಿನ ಗ್ಯಾಲರಿ ಕೂಡ ಇದೆ. ಈ ಗೋಳ್ ಗುಮ್ಮಟ್ ಇರುವುದು ಬಿಜಾಪುರ ಜಿಲ್ಲೆಯಲ್ಲಿ. ಈ ಗೋಳ್ ಗುಮ್ಮಟ್ ನಮ್ಮ ಭಾರತದ ಅತ್ಯಂತ ದೊಡ್ಡ ಗುಮ್ಮಟವಾಗಿರುತ್ತದೆ. ಮತ್ತೆ ಇದು 1ನೇ ಮೊಹಮ್ಮದ್ ಶಾನ ಇದು ಒಂದು ಸಮಾಧಿ ಕೂಡ ಆಗಿರುತ್ತದೆ. ನೋಡಿ, ವಿಜಯಪುರದ ಬಸವನ ಬಾಗೇವಾಡಿಯ ಇಂಗಳೇಶ್ವರ ಎಂಬಲ್ಲಿ ಬಸವಣ್ಣನವರು ಜನಿಸಿದರುವಂತೆ. ಮತ್ತೆ ಇವರು ಬಸವಣ್ಣನವರ ಸಿದ್ಧಾಂತ ವಿಶಿಷ್ಟ ದ್ವೈತ್ವ ಸಿದ್ಧಾಂತ ಅಂತ. ಮತ್ತೆ ಬಸವಣ್ಣನವರು ಈ ಜಗತ್ತಿನ ಮೊದಲನೇ ಪಾರ್ಲಿಮೆಂಟ್ ಅಥವಾ ಸಂಸತ್ ಎಂಬ ಅನುಭವ ಮಂಟಪವನ್ನು ಕೂಡ ನಿರ್ಮಿಸಿದರು. ಈ ಅನುಭವ ಮಂಟಪದ ಅಧ್ಯಕ್ಷರು ಶ್ರೀ ನಮ್ಮ ಅಲ್ಲಂ ಪ್ರಭುಗಳಾಗಿದ್ದರು. ಮತ್ತೆ ವಿಜಯಪುರ ಜಿಲ್ಲೆಯಲ್ಲಿ ರಕಸಕ ತಂಗಡಿ ಅಥವಾ ತಾಳಿಕೋಟೆ ಯುದ್ಧ ಭೂಮಿ ಇರುವುದು ವಿಜಯಪುರ ಜಿಲ್ಲೆಯಲ್ಲಿ. ಈ ರಕಸಕ ತಂಗಡಿ ಅಥವಾ ತಾಳಿಕೋಟೆ ಕದನವು 23 ಜನವರಿ 1565ರಲ್ಲಿ ನಡೆಯಿತು. ಇದು ನಡೆದಿದ್ದು ಯಾರ್ಯಾರ ನಡುವೆ ಅಂತಂದ್ರೆ ಬಹುಮನಿ ಸುಲ್ತಾನರು ಹಾಗೇನೆ ನಮ್ಮ ವಿಜಯನಗರ ಸಾಮ್ರಾಜ್ಯರ ಅರಸರ ನಡುವೆ ಈ ಯುದ್ಧ ನಡೆದಿತ್ತು. ಈ ಯುದ್ಧದಿಂದ ವಿಜಯನಗರ ಸಾಮ್ರಾಜ್ಯ ಪತನವಾಗಿತ್ತು. ಮತ್ತೆ ಈ ತಾಳಿಕೋಟೆ ಕದನ ನಡೆದಾಗ ವಿಜಯನಗರ ಸಾಮ್ರಾಜ್ಯದ ಅರಸ ಸದಾಶಿವರಾಯ ಎಂಬವರು ಇದ್ದರು. ಹಾಗೇನೆ ಈ ವಿಜಯಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ದ್ರಾಕ್ಷಿಯನ್ನು ಬೆಳೆಯಲಾಗುತ್ತದೆ. ಮತ್ತೆ ಅತಿ ಹೆಚ್ಚು ಜೋಳ ನಮ್ಮ ಕರ್ನಾಟಕದಲ್ಲಿ ಬೆಳೆಯುವುದು. ಮತ್ತೆ ವಿಜಯಪುರ ಜಿಲ್ಲೆಯ ಇಂಡಿ ಎಂಬಲ್ಲಿ ನಿಂಬೆ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪಿಸಲಾಗಿದೆ ಅಂತೆ. ವಿಜಯನಗರ ಜಿಲ್ಲೆಯ ನಿಂಬೆ ತಾಲೂಕಿನ ಸಾಲೊಡ್ಗಿ ಎಂಬ ಸ್ಥಳವು ರಾಷ್ಟ್ರಕೂಟರ ದಕ್ಷಿಣದ ಕೇಂದ್ರವಾಗಿತ್ತು ಅಂತೆ. ವಿಜಯಪುರ ಜಿಲ್ಲೆಯ ಚಡಚಣೆ ಎಂಬಲ್ಲಿ ಸಾಹಿತಿ ಸಿಂಪಿ ಲಿಂಗಣ್ಣನವರ ಜನ್ಮಸ್ಥಳವಾಗಿದೆ ಅಂತೆ. ವಿಜಯಪುರನ್ನು ಆಳುತ್ತಿರುವಂತಹ ಆದಿಲ್
ಆದಿಲ್ಶಾಹಿ ಮನೆತನದ ಮೇಲೆ ಮೊಘಲರ ಅರಸ ಔರಂಗಜೇಬನು ಆಕ್ರಮಣ ಮಾಡಿಬಿಟ್ಟು ಆದಿಲ್ಶಾಹಿ ಮನೆತನದ ಪತನ ಮಾಡಿದನು ಅಥವಾ ಇವರ ಅಧಿಕಾರವನ್ನು ಕೊನೆಗಾಣಿಸಿದನಂತೆ. ಮತ್ತೆ ಈ ವಿಜಯಪುರ ಜಿಲ್ಲೆಯ ಮೇಲೆ ಎಷ್ಟು ಅತ್ಯಾಚಾರವಾಗಿದೆ ನೋಡಿ. ಹೇಗೆ ಇವಾಗ ಹುಡುಗರ ಮೇಲೆ ಹೇಗೆ ಆಗ್ತಾ ಇದೆ ಹಾಗೆ ವಿಜಯಪುರ ಜಿಲ್ಲೆಯ ಮೇಲೆ ಕೂಡ ಆಗಿದೆ ನೋಡಿ. ವಿಜಯಪುರ ಜಿಲ್ಲೆಯನ್ನು 1724ರಲ್ಲಿ ಹೈದರಾಬಾದಿನ ನಿಜಾಮನು ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತಾನೆ. ಮತ್ತೆ ಅಲ್ಲಿಂದ 1760ರಲ್ಲಿ ಮರಾಠರ ಪೇಶ್ವೆಯ ವಶವಾಯಿತು. ಮತ್ತೆ ಅಲ್ಲಿಂದ 1818ರಲ್ಲಿ ಬ್ರಿಟಿಷರ ವಶವಾಯಿತು. ಪಾಪ ಎಷ್ಟು ಅತ್ಯಾಚಾರ ನಡೆದಿದೆ ನೋಡಿ ಅದರ ಮೇಲೆ. ಮತ್ತೆ ವಿಜಯಪುರನ್ನು ಆಳ್ವಿಕೆ ಮಾಡಿದ ಇಬ್ರಾಹಿಂ ಆದಿಲ್ ಶಾಹಿನ ಕೃತಿಯಾದ ಕಿತಾಬ್ ಇ ನವರಸ್ ಎಂಬುದು ಸರಸ್ವತಿ ಹಾಗೆ ಗಣಪತಿ ಮತ್ತು ಹಿಂದೂ ದೇವರ ಶ್ಲೋಕಗಳಿಂದ ಈ ಕೃತಿ ಆರಂಭವಾಗುತ್ತದೆ ಅಂತೆ. ಅಲ್ಲ, ಬಿಜಾಪುರ ಜಿಲ್ಲೆಯ ಬಗ್ಗೆ ಅಷ್ಟೆಲ್ಲ ತಿಳ್ಕೊಂಡು ಬಂದಿವಿ. ಹಾಗಿದ್ರೆ ಈ ಬಿಜಾಪುರದ ಆದಿಲ್ ಶಾಹಿಗಳ ಸ್ಥಾಪಕ ಯಾರಾಗಿದ್ರಪ್ಪ ಅಂತಂದ್ರೆ ಯೂಸುಫ್ ಆದಿಲ್ ಶಾಹಿ. ಅದು ಎಷ್ಟರಲ್ಲಿ ಅಪ್ಪ ಅಂತಂದ್ರೆ 1489ರಲ್ಲಿ ಬಿಜಾಪುರದ ಆದಿಲ್ ಶಾಹಿಗಳ ಮನೆತನ ಸ್ಥಾಪನೆ ಆಗಿತ್ತು. ಮತ್ತೆ ಜಗದ್ಗುರು ಎನ್ನಿಸಿಕೊಂಡಂತಹ ಎರಡನೇ ಇಬ್ರಾಹಿಂ ಆದಿಲ್ ಶಾಹಿನು ಬಿಜಾಪುರದಲ್ಲಿ ದತ್ತಾತ್ರೇಯ ನರಸಿಂಹ ದೇವಾಲಯವನ್ನು ಕಟ್ಟಿಸಿದನು ನೋಡಿ. ಎಷ್ಟೊಂದು ಮುಸ್ಲಿಮರು ಆಳ್ವಿಕೆ ಮಾಡಿದರು, ಆದ್ರೆ ಈ ಬಿಜಾಪುರದ ಆದಿಲ್ ಶಾಹಿಗಳ ಮಾತೆ ಬೇರೆದಾಗಿತ್ತು. ಅದ್ಯಾಕಪ್ಪ ಅಂತಂದ್ರೆ ಎಲ್ಲ ಧರ್ಮಕ್ಕೆ ಸಮಾನತೆ ಮತ್ತು ಅದರ ಆದ್ಯತೆಯನ್ನು ನೀಡಿದ್ದಾರೆ ಮತ್ತು ಅದನ್ನು ಪ್ರೋತ್ಸಾಹಿಸಿದ್ದಾರೆ. ಇದಕ್ಕೋಸ್ಕರ ಇವರು ಅತ್ಯಂತ ಅಮೂಲ್ಯವಾದಂತಹ ಮನೆತನ ಎಂದು ನಾವು ಹೇಳಬಹುದು. ದಕ್ಷಿಣ ಭಾರತದ ತಾಜ್ ಮಹಲ್ ಎನಿಸಿಕೊಂಡಿರುವಂತಹ ಇಬ್ರಾಹಿಂ ರೋಜಾ ಕೂಡ ಇರುವುದು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ. ಈ ವಿಜಯಪುರ ಜಿಲ್ಲೆಯಲ್ಲಿ ಇರುವಂತಹ ದಕ್ಷಿಣ ಭಾರತದ ತಾಜ್ ಮಹಲ್ ಇಬ್ರಾಹಿಂ ರೋಜಾ, ಇದರ ಕತೆ ಹೀಗಿದೆ ನೋಡಿ. ಇದು ಏಕೆ ಕಟ್ಟಿಸಲಾಯ್ತು ಅಂತಂದ್ರೆ ನೋಡಿ, ಎರಡನೇ ಇಬ್ರಾಹಿಂ ಆದಿಲ್ ಶಾಹಿನ ಹೆಂಡತಿ ಅಂತಂದ್ರೆ ಅವಳ ಪತ್ನಿ, ಅವಳ ಹೆಸರು ತಾಜ್ ಸುಲ್ತಾನ್ ಅಂತ. ಇವಳ ನೆನಪಿಗಾಗಿ 1626ರಲ್ಲಿ ಮಲ್ಲಿಕ್ ಸಂದಲ್ ಎಂಬ ಶಿಲ್ಪಿಯಿಂದ ಎರಡನೇ ಇಬ್ರಾಹಿಂ ಆದಿಲ್ ಶಾಹಿನು ಇದನ್ನು ಕಟ್ಟಿಸಿದನು. ಕೊನೆ ಹಂತದಲ್ಲಿ ನೋಡ್ಬೇಕಾಗಿರೋದು ವಿಜಯಪುರ ಜಿಲ್ಲೆಯ ತಾಲೂಕುಗಳು ಯಾವ್ಯಾವ ಅಂತ. ಅದರ ಲಿಸ್ಟ್ ಹೀಗಿರುತ್ತದೆ ನೋಡಿ. ವಿಜಯಪುರ್, ಬಸವನ ಬಾಗೇವಾಡಿ, ಸಿಂದಗಿ, ಇಂಡಿ, ಮುದ್ದೆಬಿಹಾಳ್, ನಿಡಗುಂದಿ, ತಾಳಿಕೋಟೆ, ಬಬಲೇಶ್ವರ್, ತಿಕೋಟ, ಚಡಚಣ, ದೇವರ ಹಿಪರಂಗಿ, ಕೋಲಹಾರ, ಅಲ್ಮೇಲ್ ಎಂಬ ತಾಲೂಕುಗಳು ಕೂಡ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಇವೆ. ಮತ್ತೆ ಈ ವಿಡಿಯೋ ಇಂತಿಷ್ಟ ಆದ್ರೂ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ, ಮತ್ತೆ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾಕಂತಂದ್ರೆ ದಿನಾಲು ಜಿಕೆಗೆ ಸಂಬಂಧಿಸಿದಂತೆ ಒಂದಲ್ಲ ಒಂದು ವಿಡಿಯೋ ಎತ್ಕೊಂಡು ಬಂದು ನಿಮ್ ಮುಂದೆ ತರ್ತಾ ಇರ್ತೀವಿ. ಅದಕ್ಕೋಸ್ಕರ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಇಂತಿಷ್ಟು ವಿಡಿಯೋ ಹಿಂದೆ ನಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಲಾಗಿದೆ, ಅದೆಲ್ಲ ತೆಗೆದುಬಿಟ್ಟು ಒಂದ್ಸಾರಿ ನೋಡಿ ನಿಮ್ಮ ಜಿಕೆಯನ್ನು ಹೆಚ್ಚಿಸಿಕೊಳ್ಳಿ ಎನ್ನುತ್ತಾ ಜೈ ಭಾರತ, ಜೈ ಕರ್ನಾಟಕ.